ಒಪ್ಪಂದದ ಒಗಟು ಭಾಗ 1. ಅವತ್ತು ವಿಪರೀತ ಮಳೆ ಬರ್ತಾ ಇತ್ತು. ಇದೇ ಕೋಣೆಯ ಬಾಗಿಲನ್ನ ಜೋರಾಗಿ ಹೊದ್ದು ಒಳಗೆ ಬಂದಿದ್ದ ದೇವವ್ರತ. ಕಣ್ಣುಗಳಲ್ಲಿ ರಕ್ತಸಿಕ್ತ ಸಿಟ್ಟಿತ್ತು. ಆತನ ಅಹಂಕಾರ ಮತ್ತು ದ್ವೇಷ ತುತ್ತ ತುದಿಗೆ ತಲುಪಿತ್ತು. ತನ್ಮಯಿ ಏನೋ ಹೇಳಲು ಹೋದಾಗ ಆಕೆಯ ಮಾತನ್ನ ಕೇಳುವ ತಾಳ್ಮೆ ಆತನಿಗೆ ಇರಲಿಲ್ಲ. ನಿನ್ನ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ ತನ್ಮಯಿ. ಕೇವಲ ಒಂದು ಒಪ್ಪಂದಕ್ಕಾಗಿ ನಿನ್ನನ್ನು ಈ ಮನೆಗೆ ತಂದಿದ್ದೇನೆ ಹೊರತು ನನ್ನ ಹೃದಯದಲ್ಲಾಗಲಿ ನನ್ನ ಬದುಕಿನಲ್ಲಾಗಲಿ ನಿನಗೆ ಯಾವತ್ತೂ ಜಾಗ ಇಲ್ಲ ಎಂದು ಕಿರುಚುತ್ತಾ ಆಕೆ ಪ್ರೀತಿಯಿಂದ ಅಲಂಕರಿಸಿದ ಇಡೀ ಕೋಣೆಯ ವಸ್ತುಗಳನ್ನು ಧ್ವಂಸ ಮಾಡಿ ಪುಡಿ ಪುಡಿ ಮಾಡಿಬಿಟ್ಟಿದ್ದ. ಅಷ್ಟಕ್ಕೆ ನಿಲ್ಲದೆ ಆಕೆಯ ಸ್ವಾಭಿಮಾನಕ್ಕೆ ತೀವ್ರವಾಗಿ ಧಕ್ಕೆ ತರುವಂತೆ ಆಕೆಯ ಕೈಯನ್ನು ಗಟ್ಟಿಯಾಗಿ ಜಗ್ಗಿ ಗೋಡೆಗೆ ನೂಕಿದ್ದ. ಆ ಬರದಲ್ಲಿ ತನ್ಮಯಿ ಕೆಳಗೆ ಬಿದ್ದು ಹೊಟ್ಟೆಯ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿತ್ತು. ಆಕೆ ನೋವಿನಿಂದ ನರಳುತ್ತಿದ್ರೂ ಕೂಡ ಕಣ್ಣಲ್ಲೇ ರಕ್ತ ಸುರಿಯುವಂತೆ ದ್ವೇಷ ಉಗುಳುತ್ತಾ ಆಕೆಯನ್ನ ಅದೇ ಕತ್ತಲಲ್ಲಿ ಒಂಟಿಯಾಗಿ ಬಿಟ್ಟು ಆತ ಹೊರಟು ಹೋಗಿದ್ದ. ಅಂದು ಆತನ ಕ್ರೂರ ವರ್ತನೆ ಮತ್ತು ಪೆಟ್ಟಿನಿಂದಲೇ ತನ್ಮಯಿಯ ಬದುಕಿನಲ್ಲಿ ಆ ಭೀಕರ ದುರಂತ ನಡೆದು ಹೋಗಿತ್ತು. ಆಕೆಯ ದೇಹ ಮತ್ತು ಮನಸ್ಸು ಎರಡೂ ಕೂಡ ಜರ್ಜರಿತವಾಗಿದ್ವು. ಆ ಪೆಟ್ಟಿನ ಆಳವಾದ ಗಾಯಕ್ಕೆ ಆಕೆ ಈಗ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಬೇಕಾಗಿ ಬಂದಿತ್ತು. ಗಡಿಯಾರದ ಮುಳ್ಳುಗಳು ರಾತ್ರಿ 12ರ ಗಡಿ ದಾಟ್ತಾ ಇದೆ. ಆ ವಿಶಾಲವಾದ ಕೋಣೆಯಲ್ಲಿ ನಿಶ್ಶಬ್ದ ಇನ್ನಷ್ಟು ಭೀಕರವಾಗಿತ್ತು. ಗಾಜಿನ ಮೇಜಿನ ಮೇಲಿದ್ದ ಮೇಣದ ಬತ್ತಿಯ ಬೆಳಕು ನಡುಗ್ತಿತ್ತು. ತನ್ಮಯಿಯ ಕಣ್ಣುಗಳು ಆ ದೀಪದ ಜ್ವಾಲೆಯನ್ನೇ ದಿಟ್ಟಿಸ್ತಿತ್ತು. ಆಕೆಯ ಕೈಯಲ್ಲಿದ್ದ ವೈನ್ ಗ್ಲಾಸ್ ಕಿಂಚಿತ್ತೂ ಕದಲುತ್ತಿರಲಿಲ್ಲ. ಆಕೆಯ ಮನಸ್ಸಿನಲ್ಲಿದ್ದ ಆತಂಕ ಮಾತ್ರ ಸುನಾಮಿಯಂತೆ ಎದ್ದಿತ್ತು. ಇಂದು ಅವರ 3ನೇ ವಿವಾಹ ವಾರ್ಷಿಕೋತ್ಸವ. ಕಳೆದ 2 ವರ್ಷಗಳ ಕಹಿ ನೆನಪುಗಳು ಆಕೆಯ ಕಣ್ಣ ಮುಂದೆ ಹಾದು ಹೋದವು. ಹೋದ ವರ್ಷವೂ ಆತ ಬರಲಿಲ್ಲ, ಅದಕ್ಕೆ ಹಿಂದಿನ ವರ್ಷವೂ ಅಷ್ಟೇ. ಆದರೆ ಈ ವರ್ಷ ಪರಿಸ್ಥಿತಿ ಬೇರೆಯೇ ಇತ್ತು. ಈ ಬಾರಿ ಆತ ಬರುವುದಾಗಿ ಮಾತು ಕೊಟ್ಟಿದ್ದಾನೆ. ಇಲ್ಲ, ಆದರೂ ತನ್ಮಯಿಯ ಮನಸ್ಸಿನ ಒಂದು ಮೂಲೆಯಲ್ಲಿ ಈ ಬಾರಿ ಆತ ಖಂಡಿತ ಬರ್ತಾನೆ ಎಂಬ ನಂಬಿಕೆ ಇತ್ತು. ಆ ನಂಬಿಕೆ ಈಗ ಆಕೆಗೆ ಉಸಿರುಗಟ್ಟಿಸುವಂತಿದೆ. ಹೊರಗೆ ಜೋರಾಗಿ ಬೀಸ್ತಾ ಇರೋ ಗಾಳಿಗೆ ಮುಖ್ಯ ಬಾಗಿಲು ಶಬ್ದ ಮಾಡಿತು. ತನ್ಮಯಿ ಬೆಚ್ಚಿ ಬಿದ್ದು ಎದ್ದು ನಿಂತಳು. ಎದೆಯ ಬಡಿತ ಜೋರಾಯಿತು. ದೇವವ್ರತ್. ಆಕೆಯ ತುಟಿಗಳ ಮೌನವಾಗಿ ಆ ಹೆಸರನ್ನು ಉಚ್ಚರಿಸಿದವು. ದೇವವ್ರತ್. ಹೆಸರಿಗೆ ತಕ್ಕಂತೆ ಅಪ್ರತಿಮ ಶಕ್ತಿಶಾಲಿ, ತನ್ನದೇ ಸಾಮ್ರಾಜ್ಯವನ್ನು ಆಳುವ ಗಂಭೀರ ವ್ಯಕ್ತಿತ್ವ. ಆತನ ನಡೆ ನುಡಿ ಎಲ್ಲದರಲ್ಲೂ ಒಂದು ನಿಗೂಢ ಗಾಂಭೀರ್ಯ. ಅದೇ ಗಾಂಭೀರ್ಯ ಇಂದು ಅವರ ಸಂಸಾರದ ನಡುವೆ ಒಂದು ದೊಡ್ಡ ಗೋಡೆಯಾಗಿ ನಿಂತಿತ್ತು. ಆತನಿಗೆ ಇಂದು ಅವರ ಮದುವೆಯ ದಿನ ಎಂಬುದೇ ನೆನಪಿಲ್ವೇ? ಅಥವಾ ನೆನಪಿದ್ದು ಕಡೆಗಣಿಸ್ತಿದ್ದಾನೆಯೇ? ತನ್ಮಯಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಕಿಟಕಿಯ ಹತ್ತಿರ ಬಂದು ಹೊರಗಿನ ಕತ್ತಲನ್ನು ನೋಡಿದ್ಲು. ತಂಪಾದ ಗಾಳಿ ಆಕೆಯ ಮುಖಕ್ಕೆ ಬಡಿಯಿತು. ಆಕೆಯ ಸುಂದರವಾದ ಸಾಂಪ್ರದಾಯಿಕ ರೇಷ್ಮೆ ಸೀರೆಯ ಸೆರಗು ಗಾಳಿಗೆ ಹಾರ್ತಿತ್ತು. ದೇವವ್ರತ್ಗಾಗಿ ಆಕೆ ಇಷ್ಟೊಂದು ಸಿದ್ಧತೆ ಮಾಡಿಕೊಂಡು ಇಡೀ ಮನೆಯನ್ನು ಅಲಂಕಾರ ಮಾಡಿದ್ದಾಳೆ. ಆದರೆ ಆಕೆ ಕಾಯುತ್ತಿದ್ದ ಆ ಕಡುಗಣ್ಣಿನ ನಾಯಕ ಎಲ್ಲಿದ್ದ? ಅಷ್ಟರಲ್ಲೇ ಆ ಕತ್ತಲ ರಾತ್ರಿಯಲ್ಲಿ ಆ ಕಣ್ಗಾವಲು ಬೇಲಿಯ ಆಚೆ ಕಪ್ಪು ಬಣ್ಣದ ಐಷಾರಾಮಿ ಕಾರಿನ ಹೆಡ್ಲೈಟ್ ಬೆಳಕು ಗೇಟಿನ ಮೇಲೆ ಬಿತ್ತು. ತನ್ಮಯಿಯ ಉಸಿರು ಒಂದು ಕ್ಷಣ ಸ್ತಬ್ಧವಾಯಿತು. ಆ ಕಾರ್ ಬೇರೆ ಯಾರ್ದೂ ಅಲ್ಲ, ದೇವವ್ರತ್ತೇ ಆಗಿತ್ತು. ಆದರೆ ಕಾರ್ ಗೇಟ್ ಒಳಗಡೆ ಬರುತ್ತಿದ್ದಂತೆ ತನ್ಮಯಿಗೆ ಏನೋ ಒಂದು ಅಸಹಜೆ ಕಾಣಿತ್ತು. ಪ್ರತಿದಿನದಂತೆ ಕಾರ್ ನೇರವಾಗಿ ಬಂದು ನಿಲ್ಲಿಲ್ಲ. ಬದಲಿಗೆ ತೀರಾ ನಿಧಾನವಾಗಿ ಹೆಡ್ಲೈಟ್ಗಳನ್ನು ಆಫ್ ಮಾಡಿ ನಿಂತಿತ್ತು. ಕಾರ್ನಿಂದ ಇಳಿದ ದೇವವ್ರತ್ನ ನಡಿಗೆಯಲ್ಲಿ ಹಿಂದಿನ ಗತ್ತಿಲ್ಲ, ಬದಲಿಗೆ ಒಂದು ತಳಮಳ. ಆತ ಸುತ್ತಲೂ ಯಾರೋ ಬೆನ್ನಟ್ಟುತ್ತಿರುವಂತೆ ನೋಡುತ್ತಾ ಕಗ್ಗತ್ತಲಲ್ಲೇ ಹೆಜ್ಜೆ ಇಡ್ತಿದ್ದ. ಮುಖ್ಯ ಬಾಗಿಲಿನ ಹ್ಯಾಂಡಲ್ ನಿಧಾನವಾಗಿ ತಿರುಗುವ ಶಬ್ದ ಕೇಳಿಸ್ತು. ತನ್ಮಯಿಯ ಹೃದಯದ ಬಡಿತ 100 ಗಡಿ ದಾಟಿತ್ತು. ಈ ಬಾರಿ ದೇವವ್ರತ್ ಕೇವಲ ವಿವಾಹ ವಾರ್ಷಿಕೋತ್ಸವವನ್ನು ಮರೆತು ಬಂದಿರಲಿಲ್ಲ. ಆತ ತನ್ನೊಂದಿಗೆ ಯಾವುದೋ ಒಂದು ದೊಡ್ಡ ಮಹಾನ್ ರಹಸ್ಯವನ್ನು, ತಪ್ಪನ್ನು ಹೊತ್ತು ತಂದಿದ್ದ. ಮೇಡಮ್, ನೀವು ದೇವವ್ರತ್ ಸರ್ಗಾಗಿ ಇನ್ನೂ ಎಷ್ಟು ಸಮಯ ಅಂತ ಕಾಯ್ತೀರಾ? ತುಂಬ ತಡವಾಗಿದೆ, ದಯವಿಟ್ಟು ಹೋಗಿ ರೆಸ್ಟ್ ತಗೊಳ್ಳಿ. ಜೋದಾಲೆ ಮ್ಯಾನ್ಸನ್ನ ಹಳೆಯ ಕೇರ್ಟೇಕರ್ ಆಗಿದ್ದ ಗಿರಿಚಿಕ್ಕಪ್ಪನ ಧ್ವನಿಯಲ್ಲಿ ತನ್ಮಯಿಯ ಮೇಲಿನ ಕಾಳಜಿ ಎದ್ದು ಕಾಣ್ತಾ ಇತ್ತು. ಇಡೀ ಮ್ಯಾನ್ಷನ್ ಕತ್ತಲಲ್ಲಿ ಮುಳುಗಿದ್ರೂ ಕೂಡ ತನ್ಮಯಿ ಮಾತ್ರ ಇನ್ನೂ ಕಾಯ್ತಿರುವುದನ್ನು ನೋಡಿ ಅವರಿಗೆ ಸಂಕಟವಾಯಿತು. ಕಿಟಕಿಯಿಂದ ಹೊರಗಿನ ಕತ್ತಲೆಯನ್ನು ಶೂನ್ಯವಾಗಿ ದಿಟ್ಟಿಸ್ತಿದ್ದ ತನ್ಮಯಿ ಮೌನವಾಗಿ ನಿಟ್ಟುಸಿರು ಬಿಟ್ಲು. ಇಲ್ಲ ಚಿಕ್ಕಪ್ಪ, ಇನ್ನೂ ಅವರಿಗಾಗಿ ಕಾಯೋದ್ರಲ್ಲಿ ಯಾವುದೇ ಅರ್ಥವಿಲ್ಲ.
ಪ್ರತಿ ವರ್ಷದ ಥರನೇ ಈ ವರ್ಷವೂ ಅವರು ಬರಲ್ಲ. ಯಾಕಂದರೆ ಅವರು ನನ್ನ ಯಾವತ್ತೂ ತನ್ನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ನಾನು ಈ ಮನೆಯಲ್ಲಿ ಇರೋವರೆಗೂ ಅವರ ಮನಸ್ಸಲ್ಲಿರೋ ಆ ಕೋಪ, ನನ್ನ ಮೇಲಿರೋ ಆ ದ್ವೇಷ, ಆ ಅಸೂಯೆ ಕಮ್ಮಿ ಆಗಲ್ಲ. ಆಕೆಯ ಧ್ವನಿಯಲ್ಲಿದ್ದ ಮರಗಟ್ಟಿದ್ದ ದುಃಖ ಗಿರಿಚಿಕ್ಕಪ್ಪನ ಎದೆಯನ್ನು ಸೀಳಿದಂತಾಯಿತು. ಅವರು ಆಘಾತದಿಂದ ದಬದಬಿಸುವ ಹೃದಯದೊಳಗೆ ಕೇಳಿದ್ರು, ಮೇಡಮ್, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಅಂದರೆ ನೀವು ಈ ಮನೆ ಬಿಟ್ಟು ಹೋಗೋಕ್ಕೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ಮೇಡಮ್, ಅವರಿಗೆ ಮುಂದಿನ ಮಾತು ಹೊರಡಲೇ ಇಲ್ಲ. ತನ್ಮಯಿ ನಿಧಾನವಾಗಿ ತಿರುಗಿ ತನ್ನ ಕಣ್ಣೀರನ್ನು ಮರೆಮಾಚಲು ಯತ್ನಿಸುತ್ತಾ ಒಂದು ಮಂದಹಾಸ ಬೀರಿದ್ಲು. ಪರವಾಗಿಲ್ಲ ಚಿಕ್ಕಪ್ಪ, ನಾನು ಎಲ್ಲಿರಬೇಕೋ, ನನ್ನ ಜಾಗ ಎಲ್ಲಿದೆಯೋ ಅಲ್ಲಿಗೆ ಹೋಗೋ ಸಮಯ ಬಂದಿದೆ. ಕಳೆದ 3 ವರ್ಷಗಳಿಂದ ಈ ಮನೆಗೆ ಒಳ್ಳೆಯ ಹೆಂಡತಿಯಾಗಿರಲು ನಾನು ಮಾಡದ ಪ್ರಯತ್ನವಿಲ್ಲ. ಅವರ ಪ್ರತಿಯೊಂದು ಆಜ್ಞೆಯನ್ನು, ಇಷ್ಟ ಕಷ್ಟಗಳನ್ನು ಕಣ್ಮುಚ್ಚಿ ಪಾಲಿಸಿದ್ದೆ. ಆದರೆ ಅವಳು ಒಂದು ಕ್ಷಣ ನಿಂತು ಗಾಜಿನ ಮೇಜಿನ ಮೇಲಿದ್ದ ಆ ಮದುವೆಯ ಫೋಟೋವನ್ನು ನೋಡಿದ್ಲು. ಅದರಲ್ಲಿ ದೇವವ್ರತನ ಮುಖದಲ್ಲಿ ಯಾವುದೇ ರೀತಿಯ ನಗು ಇರಲೇ ಇರಲಿಲ್ಲ. ಆದರೆ ಏನು ಪ್ರಯೋಜನ ಚಿಕ್ಕಪ್ಪ? ಈ ಮದುವೆ ಕೇವಲ ಒಂದು ಒಪ್ಪಂದ, ಒಂದು ಬಲವಂತದ ಕಾಂಟ್ರಾಕ್ಟ್ ಅನ್ನೋದು ಅವರಿಗೂ ಗೊತ್ತು, ನನಗೂ ಗೊತ್ತು. ಈ 3 ವರ್ಷದ ಸಾಲ ತೀರಿಸಿದ್ದೀನಿ. ಇನ್ನು ಇಲ್ಲಿ ಕಾಯೋಕ್ಕೆ ನನ್ನ ಹತ್ರ ನಂಬಿಕೆಗಳೇ ಉಳಿದಿಲ್ಲ, ಶಕ್ತಿನೂ ಇಲ್ಲ, ಮನಸ್ಸೂ ಇಲ್ಲ. ಆಕೆಯ ಧ್ವನಿಯಲ್ಲಿ ನಿರಾಸೆಯ ತುತ್ತ ತುದಿ ಇತ್ತು. ಆದರೆ ತನ್ಮಯಿ ತನ್ನ ಬ್ಯಾಗನ್ನು ಹಿಡಿದು ಹೆಜ್ಜೆ ಇಡಲು ಸಜ್ಜಾದ ಆ ಕ್ಷಣದಲ್ಲೇ ಮ್ಯಾನ್ಸನ್ನ ಪ್ರಮುಖ ಅಜಾರದಲ್ಲಿ ಭಾರವಾದ ಹೆಜ್ಜೆಯ ಸದ್ದು ಕೇಳಿಸ್ತು. ಯಾಕಂದರೆ ಇವತ್ತಿಗೆ ನಮ್ಮ ಈ ಸಂಬಂಧ ಶುರುವಾಗಿ 3 ವರ್ಷ ತುಂಬಿದೆ ಚಿಕ್ಕಪ್ಪ. ಅದರ ಜೊತೆಗೆ ನಮ್ಮ ನಡುವೆ ಇದ್ದ ಆ ಒಪ್ಪಂದದ ಅವಧಿಯೂ ಇವತ್ತಿಗೆ ಕೊನೆಗೊಂಡಿದೆ. ಅದಕ್ಕೆ ನಾನು ಈಗ ಇಲ್ಲಿಂದ ಹೋಗಲೇಬೇಕು, ತನ್ಮಯಿ ದೃಢವಾದ ಧ್ವನಿಯಲ್ಲಿ ಹೇಳಿದ್ಲು. ಆದರೆ ಗಿರಿಚಿಕ್ಕಪ್ಪ ಆಕೆಯ ಕೈಯಲ್ಲಿದ್ದ ಬ್ಯಾಗ್ ನೋಡಿ ಮತ್ತಷ್ಟು ಗಾಬರಿಯಾದರು. ಆದರೆ ಮೇಡಮ್, ನೀವು ಈ ಪರಿಸ್ಥಿತಿಯಲ್ಲಿ ಒಂಟಿಯಾಗಿ ಹೊರಗಡೆ ಹೋಗೋದು ಖಂಡಿತ ಸಾಧ್ಯವಿಲ್ಲ. ನಿಮಗೆ ಈಗಷ್ಟೇ ಇಷ್ಟೊಂದು ದೊಡ್ಡ ಸರ್ಜರಿ ಆಗಿದೆ. ಈ ತರಹದ ಸ್ಥಿತಿಯಲ್ಲಿ ನೀವು ಮನೆ ಬಿಟ್ಟು ಹೊರಗೆ ಹೋಗೋದು ನಿಮ್ಗೆ ಒಳ್ಳೆಯದಲ್ಲ ಮೇಡಮ್ ಎಂದರು. ಅವರ ಧ್ವನಿಯಲ್ಲಿ ಆಕೆಯ ಆರೋಗ್ಯದ ಬಗೆಗಿನ ತೀವ್ರ ಆತಂಕ ಇತ್ತು. ತನ್ಮಯಿ ತನ್ನ ಹೊಟ್ಟೆಯ ಭಾಗವನ್ನು ಒಂದು ಕೈಯಿಂದ ನಿಧಾನವಾಗಿ ಒತ್ತಿಡಿದುಕೊಂಡು ಆ ನೋವನ್ನು ನುಂಗುತ್ತಾ ನಿಟ್ಟುಸಿರುಬಿಟ್ಲು. ಚಿಕ್ಕಪ್ಪ, ನಾನು ನನ್ನ ಕಡೆಯಿಂದ ಇದ್ದ ಎಲ್ಲ ಜವಾಬ್ದಾರಿನ ಮುಗಿಸಿದ್ದೀನಿ. ಈ ಸರ್ಜರಿ ವಿಷಯ ದೇವವ್ರತಕ್ಕೆ ಗೊತ್ತಿಲ್ಲ, ಮುಂದೆಯೂ ಗೊತ್ತಾಗೋದು ಬೇಡ. ಒಂದು ವೇಳೆ ಅವರಿಗೆ ಇದು ಗೊತ್ತಾದರೆ ನಾನು ಇದನ್ನೆಲ್ಲ ಅವ್ರ ಸಾಲ ತೀರಿಸೋಕೆ ಅಂತಲೇ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋ ಬದಲು ಅವರ ಜರುಕಿನ ಅಥವಾ ಸಹಾನುಭೂತಿ ಗಿಟ್ಟಿಸ್ಕೊಳ್ಳೋಕೆ ನಾಟಕ ಆಡ್ತಿದ್ದಾಳೆ ಅಂತ ಅಂದ್ಕೊಬಿಡ್ತಾರೆ. ಅವರ ಕಣ್ಣಲ್ಲಿ ಆ ತರಹದ ಕರುಣೆ ನೋಡೋ ಶಕ್ತಿ ನನಗಿಲ್ಲ. ಅದಕ್ಕೆ ನಾನು ಈ ವಿಷಯವನ್ನು ಮುಚ್ಚಿಟ್ಟಿರೋದು. ಆದರೆ ಮೇಡಮ್, ಬೆಳಗ್ಗೆ ಎದ್ದ ತಕ್ಷಣ ಸರಿಗೆ ನೀವು ಮನೇಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆಗ ನಾನು ಅವ್ರಿಗೆ ಏನಂತ ಉತ್ತರ ಕೊಡಲಿ? ಚಿಕ್ಕಪ್ಪ ಅಸಹಾಯಕರಾಗಿ ಕೇಳಿದರು. ತನ್ಮಯಿ ತನ್ನ ಬ್ಯಾಗ್ನಿಂದ ಒಂದು ಬಿಳಿ ಲಕೋಟೆಯನ್ನು ಹೊರಗೆ ತೆಗೆದ್ಲು. ಆಕೆಯ ಕೈಗಳು ನಡುಗ್ತಾ ಇದ್ವು. ಅದನ್ನು ಗಿರಿಚಿಕ್ಕಪ್ಪನ ಕೈಗಿಡುತ್ತಾ ಹೇಳಿದ್ಲು, ಕೇಳಿದಾಗ ಇದನ್ನು ಅವ್ರ ಕೈ ಕೊಟ್ಬಿಡಿ. ಗಿರಿಚಿಕ್ಕಪ್ಪ ಆ ಲಕೋಟೆಯ ಮೇಲಿದ್ದ ಅಕ್ಷರಗಳನ್ನು ಓದಿದಂತೆ ಅವರ ಕೈಯಲ್ಲಿದ್ದ ದೀಪವೇ ಕೆಳಗೆ ಬಿದ್ದಂತಾಯಿತು. ಅದರ ಮೇಲೆ ದೊಡ್ಡದಾಗಿ ಬರೆಯಲಾಗಿತ್ತು, ವಿಚ್ಛೇದನ ಪತ್ರಗಳು, ಡೈವೋರ್ಸ್ ಪೇಪರ್ ಅಂತ. ಮೇಡಮ್, ಇದು ಗಿರಿಚಿಕ್ಕಪ್ಪ ಆ ವಿಚ್ಛೇದನ ಪತ್ರಗಳನ್ನು ಕೈಯಲ್ಲಿ ಹಿಡಿದು ಇಡೀ ದೇಹವೇ ನಡುಗುವಂತೆ ನಿಂತುಬಿಟ್ರು. ಅವರ ಕಣ್ಣುಗಳಿಂದ ಕಣ್ಣೀರು ದಾರಿ ದಾರಿಯಾಗಿ ಹರಿಯತೊಡಗಿತ್ತು. ತನ್ಮಯಿಯ ಈ ಸ್ಥಿತಿಯನ್ನು ನೋಡಿ ಅವರ ಎದೆ ಹೊಡೆದು ಹೋಗುವಂತಾಗಿತ್ತು. ತನ್ಮಯಿ ಅವರ ಕೈಗಳನ್ನು ಮೆಲ್ಲಗೆ ಹೊತ್ತಿ, ನಾನು ಇಲ್ಲಿಂದ ಹೋದ ಮೇಲೆ ಅವರಿಗೆ ನನ್ನ ಬಗ್ಗೆ ಯಾವುದೇ ವಿಷಯವನ್ನು ಹೇಳಬೇಡಿ ಚಿಕ್ಕಪ್ಪ. ಮುಖ್ಯವಾಗಿ ನನ್ನ ಶಸ್ತ್ರಚಿಕಿತ್ಸೆಯ ಬಗ್ಗೆ ಅವರ ಹತ್ರ ಬಾಯಿ ಬಿಡಬೇಡಿ. ಈ ಕಾಗದಗಳನ್ನು ಮಾತ್ರ ಅವ್ರ ಕೈಗಿಟ್ಬಿಡು, ಅಷ್ಟೇ ಸಾಕು ಅಂತ ಹೇಳಿದ್ಲು. ಆದರೆ ಮೇಡಮ್, ಈ ಮಧ್ಯರಾತ್ರಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ನೀವು ಎಲ್ಲಿಗೆ ಅಂತ ಹೋಗ್ತೀರಾ? ಚಿಕ್ಕಪ್ಪ ಅಳುತ್ತಲೇ ಕೇಳಿದ್ರು. ತನ್ಮಯಿ ಕಿಟಕಿಯ ಆಚೆ ಹರಡಿದ್ದ ಅನಂತವಾದ ಕತ್ತಲನ್ನು ನೋಡುತ್ತಾ ಮಂದಸ್ಮಿತಳಾಗಿ ಹೇಳಿದ್ಲು, ನನ್ನ ಮನಸ್ಸಿಗೂ ದೇಹಕ್ಕೂ ಆಗಿರೋ ಗಾಯಗಳನ್ನು ನಾನು ಮರೆತು ಬಿಡೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕಪ್ಪ. ನಿಮಗೆ ತುಂಬ ಧನ್ಯವಾದಗಳು. ಕಳೆದ 3 ವರ್ಷಗಳಿಂದ ಈ ಮನೆಯಲ್ಲಿ ನೀವು ನನ್ನನ್ನು ನಿಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ನೀವು ಈ ಮ್ಯಾನ್ಷನ್ನ ಕೇರ್ಟೇಕರ್ ಆಗಿದ್ದರೂ ಕೂಡ ನನಗೆ ಮಾತ್ರ ಯಾವಾಗಲೂ ತಂದೆಯ ಸ್ಥಾನದಲ್ಲೇ ಇದ್ದೀರಿ. ನಾನು ಹೋದ ಮೇಲೆ ನಿಮ್ಮ ಆರೋಗ್ಯವನ್ನು ಖಂಡಿತ ನೀವೇ ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮ್ಮ ಮೇಲೆ ನೀವೇ ಕೇರ್ ತಗೋಬೇಕು. ಯಾಕಂದರೆ ನಾನು ಇನ್ನು ಮುಂದೆ ಹೆಚ್ಚು ಕಾಲ ಬದುಕಲ್ಲ.
ತನ್ಮಯ್ಯ ಒಂದೊಂದು ಮಾತು ಕೂಡ ಗಿರಿಚಿಕ್ಕಪ್ಪನ ತಲೆಗೆ ಸಿಡಿಲು ಬಡದಂಗಾಗ್ತಿತ್ತು. ಅವರ ಕತ್ತನ್ನು ಇಸುಕಿದ ರೀತಿ ಭಾಸವಾಯಿತು. ಮೇಡಮ್, ಯಾಕೆ ಈ ಥರ ಅಪಶಕುನದ ಮಾತುಗಳನ್ನು ಆಡ್ತಿದ್ದೀರಾ ಎಂದು ಅವರು ಹೇಳಲು ಹೋದರು. ಆದರೆ ಅವರ ಮನಸ್ಸಿನಲ್ಲಿ ಅನುಮಾನದ ಹುತ್ತವೇ ಬೆಳೀತು. ಅಷ್ಟಕ್ಕೂ ಮೇಡಮ್ಗೆ ಏನಾಗಿದೆ? ಆಕೆಯ ಕಾಯಿಲೆ ಇಷ್ಟೊಂದು ಮುಂದುವರೆದಿದೆಯಾ? ವೈದ್ಯರು ಹೆಚ್ಚು ದಿನ ಬದುಕಲ್ಲ ಅಂತ ಏನಾದರೂ ಹೇಳಿಬಿಟ್ಟಿದ್ದಾರಾ? ಆದರೆ ಆಕೆಗೆ ಆಗಿರೋದು ಬರೀ ಶಸ್ತ್ರಚಿಕಿತ್ಸೆ ಅಲ್ವಾ? ಆಗಿದ್ಮೇಲೆ ತಾನು ಇನ್ನೂ ಹೆಚ್ಚು ಕಾಲ ಬದುಕಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಚಿಕ್ಕಪ್ಪ ಆಘಾತದಿಂದ ಯೋಚಿಸುತ್ತಾ ನಿಂತಿರುವಾಗಲೇ ಮ್ಯಾನ್ಷನ್ನ ಹಿಂಭಾಗದ ತೋಟದ ಕಡೆಯಿಂದ ಯಾರೋ ಓಡ್ ಬರುತ್ತಿರುವಂತಹ ಸದ್ದು ಕೇಳಿಸ್ತು. ಅತ್ತ ಮುಂಭಾಗದ ಗೇಟ್ನಲ್ಲಿ ದೇವವ್ರತ್ ಕಾರ್ನಿಂದ ಇಳಿಯುತ್ತಿದ್ದಾನೆ. ಹಾಗಾದರೆ ಈಕೆಯದೇ ನಮ್ಮ ಕಥೆಯ ನಾಯಕಿ ತನ್ಮಯಿ ಜೋದಾಲೆ. 24 ವರ್ಷದ ಸಾಂಪ್ರದಾಯಿಕ ಕಳೆಯುಳ್ಳಂತಹ ಒಂದು ಲಕ್ಷ್ಮೀ ರೂಪವಾದ ಅಪರೂಪದ ಸುಂದರಿ. ವೃತ್ತಿಯಿಂದ ಕಲ್ಪನಾಶೀಲ ಇಂಟೀರಿಯರ್ ಡಿಸೈನರ್. ನೋಡಲು ಎಷ್ಟು ಮೃದು ಸ್ವಭಾವದವಳೆ, ಎಲ್ಲರನ್ನ ಅಷ್ಟೇ ಪ್ರೀತಿಯಿಂದ ಕಾಣುವಂತಹ ದಯಾಮಯಿ ಹೆಣ್ಣು. ಆದರೆ ಸಮಯ ಬಂದಾಗ ತನ್ನ ಸ್ವಾಭಿಮಾನಕ್ಕಾಗಿ ನಿಲ್ಲಬಲ್ಲಂತಹ ಅತ್ಯಂತ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಹೆಣ್ಣುಮಗಳು ಹೌದು. ತನ್ಮಯಿ ಭಾರವಾದ ಮನಸ್ಸಿನಿಂದ ತನ್ನ ಮಲಗುವ ಕೋಣೆಗೆ ಬಂದಳು. ರೂಮ್ನಲ್ಲಿದ್ದ ನಿಶಬ್ದ ಆಕೆಯ ಒಂಟಿತನವನ್ನು ಹಿಣುಕಿ ನೋಡ್ತಾ ಇತ್ತು. ನಿಧಾನವಾಗಿ ನಡೆದು ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತವಳು ಎದುರಿಗಿದ್ದ ಕನ್ನಡಿಯಲ್ಲೇ ತನ್ನನ್ನೇ ತಾನು ಒಮ್ಮೆ ದಿಟ್ಟಿಸಿ ನೋಡಿಕೊಂಡ್ಳು. ಆ ಕಣ್ಣುಗಳಲ್ಲಿ ಕಣ್ಣೀರಿನ ಬದಲು ಈಗ ಒಂದು ನಿರಾಸೆಯ ಮೌನವಿತ್ತು. ತನ್ನ ಎಡಗೈ ಬೆರಳಿನಿಂದ ಹೊಳೆಯುವ ನಿಶ್ಚಿತಾರ್ಥದ ಉಂಗುರವನ್ನು ನೋಡಿದಾಗ ಆಕೆಗೆ 3 ವರ್ಷಗಳ ಹಿಂದಿನ ನೆನಪುಗಳು ಮರುಕಳಿಸಿದ್ವು. ದೇವವ್ರತ್ ಬಲವಂತವಾಗಿ ಯಾವುದೇ ಭಾವನೆಗಳಿಲ್ಲದೆ ಆಕೆಯ ಬೆರಳಿಗೆ ತೊಡಿಸಿದಂತಹ ಉಂಗುರ ಅದು. ಆಕೆ ಮೆಲ್ಲನೆ ಆ ಉಂಗುರವನ್ನು ಬೆರಳಿನಿಂದ ಬಿಡಿಸಿದ್ಲು. ತನ್ನ ಪ್ರೀತಿ ಮತ್ತು 3 ವರ್ಷಗಳ ದಾಂಪತ್ಯದ ಕೊನೆಯ ಗುರುತಾಗಿದ್ದ ಆ ಉಂಗುರವನ್ನು ಎದುರಿಗಿದ್ದ ಆಭರಣದ ಪೆಟ್ಟಿಯೊಳಗೆ ಇಟ್ಟಳು. ಆ ಬಾಕ್ಸ್ ಮುಚ್ಚುತ್ತಿದ್ದಂತೆ ಆಕೆಯ ಬದುಕಿನ ಒಂದು ಸುಂದರವಾದ ಕನಸು ಕೂಡ ಅಲ್ಲಿಗೆ ಮುಚ್ಚಿ ಹೋಯಿತು. ಕಣ್ಣೀರು ತನ್ಮಯಿಯ ಕೆನ್ನೆಯ ಮೇಲೆ ನಿಧಾನವಾಗಿ ಜಾರ್ತಿತ್ತು. ಆಕೆ ತನ್ನ ಕೆಳತುಟಿಗೆಯನ್ನು ಹಲ್ಲುಗಳಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿದು ತನ್ನ ಒಳಗಿನ ಬಿಕ್ಕಳಿಕೆಯನ್ನು ತಡೆಯಲು ಯತ್ನಿಸಿದ್ಲು. ಆ ಉಂಗುರವನ್ನೇ ಶೂನ್ಯವಾಗಿ ದಿಟ್ಟಿಸುತ್ತಾ ಕಳೆದ 3 ವರ್ಷಗಳಿಂದ ಆ ಉಂಗುರವನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಧರಿಸಿದ್ದೆ. ಆದರೆ ಇವತ್ತು ಅರ್ಥ ಇಲ್ಲದೆ ಇರೋ ಬರೀ ಒಂದು ಲೋಹದ ಚೂರಾಗಿದೆ. ಈ ಮದುವೆ, ಈ ಸಂಸಾರ ನನಗೆ ಕಣ್ಣೀರು ಮತ್ತು ನೋವನ್ನು ಬಿಟ್ಟು ಬೇರೇನು ಕೊಡಲಿಲ್ಲ ಎಂದು ತನಗೆ ತಾನೇ ಪಿಸುಗುಟ್ಕೊಂಡ್ಳು. ಕೋಣೆಯ ಗೋಡೆಯ ಮೇಲಿದ್ದ ಅವರ ಮದುವೆಯ ದೊಡ್ಡ ಫೋಟೋವನ್ನು ನೋಡುತ್ತಾ ಆಕೆ ಧ್ವನಿ ಇನ್ನೂ ಗಂಭೀರವಾಯಿತು. ದೇವವ್ರತ್, ಇವತ್ತಿಗೆ ನಿನ್ನ ಜೊತೆಗಿನ ನನ್ನ ಈ ನಂಟು ಕಡಿತಗೊಳ್ಳುವಂತಹ ಅಂಥ ಸಮಯ 2 ಬಂದು ನಿಂತಿದೆ. ಬಹುಶಃ ಇವತ್ತಿನಿಂದ ನಿನ್ನ ಬದುಕಲ್ಲಿ ನನ್ನ ಜಾಗ ಮುಗೀತು. ಇನ್ಮುಂದೆ ನನ್ನಿಂದ ನಿನಗೆ ಯಾವುದೇ ರೀತಿಯ ನೋವು, ತೊಂದರೆ ಇರಲ್ಲ. ಯಾವುದೇ ಬಲವಂತ ಇರಲ್ಲ. ನೀನು ಯಾರ ಜೊತೆ ನಿನಗಿಷ್ಟವಾದವರ ಜೊತೆ ಇರಬೇಕು ಅಂತ ಅಂದುಕೊಂಡಿದ್ದೀಯೋ ನೀನು ಆ ಅಮರ ಜೊತೆ ನಿನ್ನ ಸಂಬಂಧನ ಖುಷಿಯಾಗಿ ಮುಂದುವರಿಸು. ಅಮರ್ ಮತ್ತು ದೇವವ್ರತ್ ಬದುಕಿನ ಆ ರಹಸ್ಯ ಪುಟದ ಹೆಸರು ಆಕೆಯ ತುಟಿಯಿಂದ ಹೊರಬರುತ್ತಿದ್ದಂತೆ ಆಕೆಯ ಎದೆ ಮತ್ತಷ್ಟು ಭಾರವಾಯಿತು. ನಾನು ಇಲ್ಲಿಂದ ಶಾಶ್ವತವಾಗಿ ದೂರ ಹೋದ ಮೇಲಾದರೂ ನಿನಗೆ ಆ ನಿಜವಾದ ಸಂತೋಷ ಸಿಗಬಹುದೇನೋ. ನನ್ನ ಜೊತೆ ಇದ್ದಾಗ ನಿನಗೆ ಯಾವತ್ತೂ ನೆಮ್ಮದಿನೇ ಸಿಗಲಿಲ್ಲ ಅಲ್ವಾ? ತನ್ಮಯಿ ನೊಂದು ನಗುತ್ತಾ ಹೇಳಿದ್ಲು. ನಿಧಾನವಾಗಿ ಡ್ರಾಯರನ್ನು ಎಳೆದು ಆ ನಿಶ್ಚಿತಾರ್ಥದ ಉಂಗುರದ ಪೆಟ್ಟಿಗೆ ಮತ್ತು ಆಕೆಯ ಕೈಯಲ್ಲಿದ್ದ ಅವರ ಕೊನೆಯ ಜಂಟಿ ಫೋಟೋವನ್ನು ಅದರೊಳಗೆ ಇಟ್ಟು ಡ್ರಾಯರನ್ನೇ ಮುಚ್ಚಿದ್ಲು. ಅವಳು ಡ್ರೆಸ್ಸಿಂಗ್ ಟೇಬಲ್ನಿಂದ ಎದ್ದು ನಿಂತಳು. ಕಳೆದ 3 ವರ್ಷಗಳಿಂದ ತಾನು ಪ್ರೀತಿಯಿಂದ ಅಂದಗೊಳಿಸಿದ್ದಂತಹ, ತನ್ನ ಉಸಿರಾಗಿದ್ದಂತಹ ಆ ಇಡೀ ಮಲಗುವ ಕೋಣೆಯನ್ನು ಕೊನೆಯ ಬಾರಿಗೆ ಕಣ್ಣು ತುಂಬ ಆತುರದಿಂದ ನೋಡಿಕೊಂಡ್ಳು. ಏನೋ ಒಂದು ವಿಚಿತ್ರವಾದ ಪ್ರೇಮ ಅದರ ಮೇಲೆ. ಗೋಡೆಗಳ ಬಣ್ಣ, ಕಿಟಕಿ, ಪರದೆ, ಪ್ರತಿಯೊಂದು ಮೂಲೆಯೂ ಕೂಡ ಆಕೆಯ ಕಣ್ಣೀರಿನ ಕಥೆಯನ್ನು ಹೇಳುವಂತಿತ್ತು. ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ತನ್ನ ಸಾಮಾನುಗಳಿಂದ ಬ್ಯಾಗ್ಗಳನ್ನು ಕೈಗೆತ್ತಿಕೊಂಡು ಆಕೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ವಿಶಾಲವಾದ ಅಜಾರಕ್ಕೆ ಬಂದಳು. ತನ್ಮಯಿ ತನ್ನ ಸಾಮಗ್ರಿಗಳನ್ನೆಲ್ಲ ಮೆಟ್ಟಿಲಿಳಿದು ಹಾಲ್ಗೆ ಬರುತ್ತಿದ್ದಂತೆ ಅಲ್ಲಿಯೇ ಕಣ್ಣೀರು ಸುರಿಸುತ್ತಾ ನಿಂತಿದ್ದ ಚಿಕ್ಕಪ್ಪ ಆಕೆಯನ್ನು ನೋಡಿ ಇನ್ನೂ ತಡೆಯಲಾರದೆ ಮುಂದೆ ಬಂದರು. ಮೇಡಮ್, ನೀವು ನಿಜವಾಗಿಯೂ ಇಷ್ಟೊಂದು ಕಠಿಣ ನಿರ್ಧಾರ ತಗೊಂಡು ಈ ಮನೆಯಿಂದ ಈಗಲೇ ಹೊರಟು ಹೋಗ್ತಾ ಇದ್ದೀರಾ? ನೋಡಿ, ಸಮಯ ತುಂಬ ತಡವಾಗಿದೆ. ನೀವು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಈ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ನೀವು ಎಲ್ಲಿಗೆ ಅಂತ ಹೋಗ್ತೀರಾ? ಹೆಣ್ಣು ಮಗಳು ನೀವು. ಚಿಕ್ಕಪ್ಪ ಅಸಹಾಯಕತೆಯಿಂದ ಆಕೆಯನ್ನು ಬಲವಂತವಾಗಿ ತಡೆಯಲು ಪ್ರಯತ್ನಿಸಿದ್ರು.
ತನ್ಮಯಿ ಅವರ ಕಡೆ ನೋಡಿ ಧೈರ್ಯ ತುಂಬುವಂತೆ ಮಂದಹಾಸ ಬೀರಿದ್ಲು. ಅಯ್ಯೋ ಚಿಕ್ಕಪ್ಪ, ನೀವೇನು ಚಿಂತಿಸಬೇಡಿ, ನಾನು ಆಲ್ರೆಡಿ ಕ್ಯಾಬನ್ನು ಬುಕ್ ಮಾಡಿದ್ದೀನಿ, ಅದು ಹೊರಗಡೆ ಬಂದು ನಿಲ್ಲುತ್ತೆ. ಆಮೇಲೆ ಇದನ್ನು ತಗೊಳ್ಳಿ. ಆಕೆ ತನ್ನ ಪರ್ಸ್ನಿಂದ ಕೆಲವು ಒಳೆಯುವ ಕಾರ್ಡ್ಗಳನ್ನು ಹೊರಗೆ ತೆಗೆದ್ಲು. ಹಾಗೆ ಇದನ್ನೆಲ್ಲ ದೇವವ್ರತ ಕೈ ಕೊಟ್ಬಿಡಿ, ಇನ್ನು ಮುಂದೆ ನನಗೆ ಯಾವುದರ ಅಗತ್ಯನೂ ಕೂಡ ಇಲ್ಲ ಎನ್ನುತ್ತಾ ತನ್ನ ಹೆಸರಿನಲ್ಲಿದ್ದ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮತ್ತು ಬ್ಯಾಂಕ್ ಕಾರ್ಡ್ಗಳನ್ನು ಗಿರಿಚಿಕ್ಕಪ್ಪನ ಕೈಗೆ ಕೊಟ್ಬಿಡ್ಲು. ಗಿರಿಚಿಕ್ಕಪ್ಪ ಆ ಕಾರ್ಡ್ಗಳನ್ನು ನೋಡಿ ಮತ್ತಷ್ಟು ಆಘಾತಕ್ಕೆ ಒಳಗಾಗ್ತಾರೆ. ಆದರೆ ಮೇಡಮ್, ಇದೆಲ್ಲವೂ ನಿಮ್ಮದೇ ಅಲ್ವಾ ಸರ್, ನಿಮಗಾಗಿಯೇ ಕೊಟ್ಟಿರೋದು, ಇದು ನಿಮಗೋಸ್ಕರ, ನಿಮ್ಮ ಕಷ್ಟಕ್ಕೆ. ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋದರೆ ಹೇಗೆ? ಮುಂದೆ ಏನು ಮಾಡ್ತೀರಾ? ತನ್ಮಯಿಯ ಕಣ್ಣುಗಳಲ್ಲಿ ಒಂದು ಅಪರೂಪದ ಸ್ವಾಭಿಮಾನದ ಮಿಂಚು ಮೂಡಿತು. ಚಿಕ್ಕಪ್ಪ, ಕಳೆದ 3 ವರ್ಷಗಳಿಂದ ಇದು ನನ್ನ ಹತ್ತಿರ ಇತ್ತು ನಿಜ, ಆದರೆ ನನಗೆ ಇದರ ಅಗತ್ಯ ಯಾವತ್ತೂ ಇರಲೇ ಇಲ್ಲ, ಇದುವರೆಗೂ ಬಳಸೂ ಇಲ್ಲ. ಯಾಕಂದರೆ ಇಂಟೀರಿಯರ್ ಡಿಸೈನರ್ ಆಗಿ ನನ್ನ ಸ್ವಂತ ಆದಾಯವೇ ನನಗೆ ಸಾಕಾಗುತ್ತದೆ. ದೇವರ ಸಾಮ್ರಾಜ್ಯದ ಒಂದೇ ಒಂದು ರೂಪಾಯಿಯೂ ಕೂಡ ಖಂಡಿತ ನನಗೆ ಬೇಡ. ಇನ್ನು ಮುಂದಿನ ನನ್ನ ಬದುಕಿಗಂತೂ ಇದರ ಅವಶ್ಯಕತೆ ಖಂಡಿತ ಇರಲೂಬಾರದು. ಆಕೆಯ ಧ್ವನಿಯಲ್ಲಿ ದೃಢತೆ ಇತ್ತು. ಗಿರಿಚಿಕ್ಕಪ್ಪನಿಗೆ ಆಕೆಯ ಮಾತು ಕೇಳಿ ಎದೆಯೊಳಗೆ ಏನೋ ಒಂದು ರೀತಿಯ ಸಂಕಟ, ಆತಂಕ ಶುರುವಾಯಿತು. ಆಕೆ ಕಾಯಿಲೆಯ ವಿಷಯವನ್ನು ಮುಚ್ಚಿಡ್ತಿರುವುದು ಮತ್ತು ಎಲ್ಲವನ್ನ ತೊರೆದು ಹೋಗುತ್ತಿರುವುದು ಅವರಿಗೆ ಏನೋ ಒಂದು ರೀತಿಯ ದಿಗ್ಗಲು ಮೂಡಿಸಿದ ಹಾಗಾಯಿತು. ಇವಳಿಗೆ ಯಾಕೆ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ? ಇಷ್ಟು ಚಿಕ್ಕ ವಯಸ್ಸಿಗೆ ಇಂತಹ ನೋವು. ಹಾಗಾದರೆ ಮೇಡಮ್, ನೀವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ನೀವೀಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಚಿಕ್ಕಪ್ಪನ ಧ್ವನಿ ನಡುಗುತ್ತಾ ನೇರವಾಗಿ ಕೇಳಿಯೇ ಬಿಡ್ತು. ತನ್ಮಯಿ ಗಿರಿಚಿಕ್ಕಪ್ಪನ ಕಡೆ ನೋಡಿ ಮಂದವಾಗಿ ನಗುತ್ತಾ, ಚಿಕ್ಕಪ್ಪ, ಅದು ರಹಸ್ಯವಾಗಿಯೇ ಇರಲಿ. ಒಂದು ವೇಳೆ ನಾನು ಎಂದಾದರೂ ಹಿಂತಿರುಗಿ ಬಂದರೆ ಖಂಡಿತವಾಗಿಯೂ ಆ ಜಾಗ ಯಾವುದು ಅಂತ ನಿಮಗೆ ಮೊದಲು ಹೇಳ್ತೀನಿ. ಆದರೆ ಈಗ ದಯವಿಟ್ಟು ನನ್ನನ್ನು ಏನು ಕೇಳಬೇಡಿ, ನಾನು ಏನು ಹೇಳೋ ಸ್ಥಿತಿಯಲ್ಲಿಲ್ಲ ಅಂತ ಅಂದ್ಲು. ವಾಸ್ತವವಾಗಿ ತಾನು ಈ ರಾತ್ರಿಯಲ್ಲಿ ಎಲ್ಲಿಗೆ ಹೋಗಬೇಕು, ಎಲ್ಲಿ ಆಶ್ರಯ ಪಡಬೇಕು ಎಂಬುದು ಸ್ವತಃ ತನ್ಮಯಿಗೂ ಇನ್ನೂ ತಿಳಿದಿರಲಿಲ್ಲ. ದೇವವ್ರತನ ನೆರಳು ಸೋಕದ ಯಾವುದಾದ್ರೂ ಒಂದು ದೂರದ ಊರಿಗೆ ಹೋಗಬೇಕೆಂದಷ್ಟೇ ಆಕೆ ಮನಸ್ಸಿನಲ್ಲಿತ್ತು. ಅದಕ್ಕಾಗಿಯೇ ಆಕೆ ತನ್ನ ರಹಸ್ಯವನ್ನು ಯಾರಿಗೂ ಹೇಳೋಕೆ ಇಷ್ಟಪಡಲ್ಲ. ಆದರೆ ಮೇಡಮ್, ಗಿರಿಚಿಕ್ಕಪ್ಪನಿಗೆ ಆಕೆಯ ಮಾತು ಕೇಳಿ ದುಃಖ ತಡೆಯಲಾಗದೆ ಪಾಪ ಅಳಲು ಪ್ರಾರಂಭಿಸಿದರು. ಆ ಮ್ಯಾನ್ಷನ್ನ ಮಹಾರಾಣಿಯಂತಿರಬೇಕಾದಂತಹ ಹೆಣ್ಣು ಮಗಳು ಇಂದು ಅನಾಥೆಯಂತೆ ಯಾರೂ ಗತಿ ಇಲ್ಲದೆ ಹೊರಡುತ್ತಿರುವುದನ್ನು ಅವರಿಗೆ ಸಹಿಸೋಕೆ ಆಗಲಿಲ್ಲ. ತನ್ಮಯಿ ಅವರ ಕೈಗಳನ್ನು ಎಳೆದು ಕಣ್ಣೀರು ತುಂಬಿದ ಧ್ವನಿಯಲ್ಲಿ, ಚಿಕ್ಕಪ್ಪ, ದಯವಿಟ್ಟು ನನಗಾಗಿ ಆ ಒಂದು ಜೀವವನ್ನು ನೀವೇ ಜಾಗರೂಕತೆಯಿಂದ ನೋಡಿಕೊಳ್ಳಿ ಅಂತ ಭಾವನಾತ್ಮಕವಾಗಿ ಹೇಳಿದ್ಲು. ಅಚ್ಚರಿಯ ವಿಷಯವೆಂದರೆ ತನ್ಮಯಿ ಈ ಮಾತು ಹೇಳಿದಾಗ ಆಕೆ ಖಂಡಿತವಾಗಿಯೂ ತನ್ನನ್ನು ಕಡೆಗಣಿಸಿದ ಗಂಡ ದೇವವ್ರತ್ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಬದಲಿಗೆ ಆಕೆ ದೇವವ್ರತ್ಗಿಂತಲೂ ತನಗೆ ಹೆಚ್ಚು ಮುಖ್ಯವಾದ, ತನ್ನ ಪ್ರಾಣಕ್ಕಿಂತಲೂ ಪ್ರೀತಿಯಾದ ಮತ್ತೊಂದು ಜೀವದ ಬಗ್ಗೆ ಮಾತಾಡ್ತಿದ್ಲು. ಆ ರಹಸ್ಯ ಜೀವ ಯಾರೆಂಬುದು ಕೇವಲ ತನ್ಮಯಿಯ ಇಡೀ ಅಸ್ತಿತ್ವಕ್ಕೆ ಮಾತ್ರ ತಿಳಿದಿತ್ತು. ಗಿರಿಚಿಕ್ಕಪ್ಪ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಹೌದು ಮೇಡಮ್, ಖಂಡಿತ ನಿಮಗಾಗಿ ನಾನು ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ನೀವು ಯಾವುದನ್ನು ಚಿಂತಿಸಬೇಕಾಗಿಲ್ಲ ಅಂತ ಹೇಳಿದರು. ಆದರೆ ತನ್ಮಯಿ ಯಾರ ಬಗ್ಗೆ ಮಾತಾಡ್ತಿದ್ದಾಳೆ ಮತ್ತು ಯಾರನ್ನು ನೋಡ್ಕೊಳ್ಳಲು ತನಗೆ ಹೇಳ್ತಿದ್ದಾಳೆ ಅನ್ನುವಂಥದ್ದು ಪಾಪ ಆ ಮುಗ್ಧ ಚಿಕ್ಕಪ್ಪನಿಗೆ ಅರ್ಥನೇ ಆಗಲಿಲ್ಲ. ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕತೆ ಮುಂದುವರಿಯುತ್ತೆ. ಪ್ಲೀಸ್